ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಟೇಸ್ಟಿಯಾದ ಫಂಕ್ಷನ್ಗಳಲ್ಲಿ ಮಾಡುವಂತಹ ಮೊಟ್ಟೆ ಮಸಾಲ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹೊರಗಿಂದ ಕ್ರಿಸ್ಪಿಯಾಗಿ ಹಿಡಿ ಮೊಟ್ಟೆ ಬಳಸಿ ಮಾಡಿದ ಈ ಮಸಾಲ ಇದೆಯಲ್ಲ, ತುಂಬ ಟೇಸ್ಟಿಯಾಗಿರುತ್ತದೆ. ರುಬ್ಬದೆ ಮಾಡುವಂಥ ಈ ಕರಿ ಒಂದು ಮೊಟ್ಟೆ ಹಾಗೂ ಸ್ವಲ್ಪ ಮಸಾಲೆ ಸಾಕು, ಊಟಕ್ಕಂತೂ ಕಲಸಿ ತಿನ್ನಲು ಚಪಾತಿ ಪರೋಟ ಜೊತೆಗೆ ಒಂದು ಎಕ್ಸಲೆಂಟ್ ಕಾಂಬಿನೇಷನ್. ಜಾಸ್ತಿ ಶ್ರಮವಿಲ್ಲದೆ ಇದನ್ನು ತಯಾರಿಸಬಹುದು. ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಬೇಕಾಗಿಲ್ಲ. ಮನೆಯಲ್ಲಿ ದಿನನಿತ್ಯದ ಬಳಕೆಯಲ್ಲಿ ಬಳಸುವ ಸಾಮಗ್ರಿಯನ್ನು ಉಪಯೋಗಿಸಿ ಇದನ್ನು ತಯಾರಿಸಬಹುದು. ಹಾಗಿದ್ರೆ ತಡ ಮಾಡದೆ ಈ ರೆಸಿಪಿಯನ್ನು ಪ್ರಾರಂಭಿಸೋಣ. ಈ ರೆಸಿಪಿಗೆ ಮೊದಲಿಗೆ ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿಕೊಳ್ಳುವ ಹಾಗೂ ಗ್ಯಾಸ್ ಫ್ಲೇಮನ್ನು ಆನ್ ಮಾಡುವ. ಇಲ್ಲಿ ತುಪ್ಪ ಮೆಲ್ಟ್ ಆಗಿದೆ. ಇದರಲ್ಲಿ ಈಗ ಕೆಲವು ಹುಡಿಗಳನ್ನು ಸೇರಿಸಬೇಕು. ಸ್ವಲ್ಪ ಉಪ್ಪು, 1/4 ಸ್ಪೂನಷ್ಟು ಅರಶಿನ ಹುಡಿ, 1/2 ಸ್ಪೂನಷ್ಟು ಕಾಳು ಮೆಣಸಿನ ಹುಡಿ, 1/2 ಸ್ಪೂನಷ್ಟು ಅಚ್ಚಕಾರದ ಹುಡಿಯನ್ನು ಸೇರಿಸಿ ಲೈಟಾಗಿ ಹುರ್ಕೊಳ್ಳುವ. ಒಂದು ಅರ್ಧ ನಿಮಿಷ ಇದು ಹುರಿದ್ರೆ ಸಾಕು. ಈಗ ಇದರಲ್ಲಿ ಮೊಟ್ಟೆಯನ್ನು ಸೇರಿಸಬೇಕು. ಈ ರೆಸಿಪಿಗೆ ನಾನಿಲ್ಲಿ ಒಂದು 6 ಬೇಯಿಸಿದ ಮೊಟ್ಟೆಯನ್ನು ಬಳಸ್ತಾ ಇದ್ದೇನೆ. ಬೇಯಿಸಿದ ಈ ಮೊಟ್ಟೆಯ ಸಿಪ್ಪೆಯನ್ನು ತೆಗೆದು ಉದ್ದಕ್ಕೆ ಕಟ್ಸ್ ಹಾಕಬೇಕು. ಈ ರೀತಿ ಸುತ್ತಲೂ ಕಟ್ಸ್ ಹಾಕೋದರಿಂದ ಮಸಾಲೆ ಮೊಟ್ಟೆಯೊಳಗೆ ಚೆನ್ನಾಗಿ ಸೇರಿಕೊಳ್ತದೆ ಹಾಗೂ ಒಳಗೆ ಸಪ್ಪೆ ಅಂತ ಎನಿಸುವುದಿಲ್ಲ. ಈಗ ಇದನ್ನು ಹುರಿದ ಹುಡಿಗಳ ಜೊತೆಗೆ ಸೇರಿಸಿ ಫ್ರೈ ಮಾಡಿಕೊಳ್ಳುವ. ಸಾಧಾರಣ ಒಂದು 2-3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಬೇಕು. ಈ ರೀತಿ ಮಾಡುವುದರಿಂದ ಮೊಟ್ಟೆಯೊಳಗೆ ಮಸಾಲೆ ಚೆನ್ನಾಗಿ ಸೇರಿಕೊಳ್ತದೆ ಹಾಗೂ ಹೊರಗಿಂದ ಕ್ರಿಸ್ಪಾಗಿ ಕೂಡ ಬರ್ತದೆ. ಮೊಟ್ಟೆ ನೋಡಿ ಚೆನ್ನಾಗಿ ಹುರಿದಿದ್ದೇನೆ, ಇಷ್ಟಾದರೆ ಸಾಕು. ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಡುವ. ಎಲ್ಲ ಮೊಟ್ಟೆಗಳನ್ನು ಪ್ಯಾನಿಂದ ತೆಗೆದು ನೋಡಿ ಇಲ್ಲಿ ಪ್ಲೇಟಲ್ಲಿ ಸೇರಿಸಿದ್ದೇನೆ. ಈಗ ಅದೇ ಪ್ಯಾನಲ್ಲಿ ಎಣ್ಣೆಯನ್ನು ಸೇರಿಸಬೇಕು. ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಇದರಲ್ಲಿ ಉದ್ದಕ್ಕೆ ಸೀಳಿದ 3 ನೀರುಳ್ಳಿಯನ್ನು ಸೇರಿಸಿ ಹುರ್ಕೊಳ್ಬೇಕು. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2-3 ನಿಮಿಷ ಇದನ್ನು ಹುರಿದಾದ ಮೇಲೆ ಪ್ಯಾನಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಳುವ. ಒಂದು 2 ನಿಮಿಷ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಆದ ನಂತರ ಪುನಃ ನಾವು ಇದನ್ನು ಹುರ್ಕೊಳ್ಬೇಕು. ಪುನಃ ಇದನ್ನು ಒಂದು 2-3 ನಿಮಿಷ ಹುರ್ಕೊಂಡಾದ ಮೇಲೆ ನೋಡಿ ನೀರುಳ್ಳಿ ರೋಸ್ಟ್ ಆಗ್ತಾ ಬಂದಿದೆ. ಈಗ ಇದರಲ್ಲಿ ಒಂದು 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸಿ ಹುರ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ರಾ ಸ್ಮೆಲ್ ಹೋಗುವವರೆಗೆ ಇದನ್ನು ಹುರ್ಕೊಳ್ಳುವ. ಒಂದು 3 ಗರಿಯ ಕರಿಬೇವಿನ ಎಲೆಯನ್ನು ಸಹ ಇದರ ಜೊತೆಗೆ ಸೇರಿಸುವ. ನೀರುಳ್ಳಿ ಜೊತೆಗೆ ಈ ಕರಿಬೇವಿನ ಎಲೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೀರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿ ಕಲರ್ ಕೂಡ ಈಗ ಚೇಂಜ್ ಆಗಿದೆ. ಈಗ ಇದರಲ್ಲಿ ಟೊಮೆಟೊವನ್ನು ಸೇರಿಸುವ. ಇಲ್ಲಿ 2 ದೊಡ್ಡ ಸೈಜ್ನ ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿಟ್ಟಿದ್ದೇನೆ. ಇದನ್ನೀಗ ಹುರಿದ ನೀರುಳ್ಳಿ ಜೊತೆಗೆ ಸೇರಿಸಿಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲೇ ಇದನ್ನು ಒಂದು 2 ನಿಮಿಷಗಳ ಕಾಲ ಹುರ್ಕೊಳ್ಳುವ. ಹಾಗೂ ಇದರಲ್ಲಿ ಕೆಲವು ಹುಡಿಗಳನ್ನು ಈಗ ಸೇರಿಸಿಕೊಳ್ಬೇಕು. ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿ, 1/2 ಸ್ಪೂನಷ್ಟು ಕಾಳು ಮೆಣಸಿನ ಹುಡಿ, 1/2 ಸ್ಪೂನ್ ಗರಂ ಮಸಾಲೆ ಹುಡಿ, 1/2 ಸ್ಪೂನಷ್ಟು ಜೀರಿಗೆ ಹುಡಿ, 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೂ ಒಂದು 1/2 ಸ್ಪೂನಷ್ಟು ಮಾಮೂಲಿ ಚಿಲ್ಲಿ ಪೌಡ್ರನ್ನು ಸೇರಿಸಿದ್ದೇನೆ. ಜೊತೆಗೆ 1 ಸ್ಪೂನ್ ಧನಿಯಾ ಹುಡಿಯನ್ನು ಸಹ ಸೇರಿಸಿಕೊಳ್ಳುವ. ಈ ಎಲ್ಲ ಹುಡಿಗಳನ್ನು ಟೊಮೆಟೊ ಜೊತೆಗೆ ಸೇರಿಸಿ 1 ನಿಮಿಷ ಹುರ್ಕೊಳ್ಬೇಕು. ಹುಡಿ ಸೇರಿಸಿದ ನಂತರ ಫ್ಲೇಮ್ ಇದೆಯಲ್ಲ ಲೋ ಮಾಡಬೇಕು. ಇಲ್ಲಿ ಲೋ ಫ್ಲೇಮಲ್ಲಿ 1 ನಿಮಿಷ ಹುರಿದಾಗಿದೆ. ಈಗ ಇದರಲ್ಲಿ 1 ದೊಡ್ಡ ಕಪ್ಪಷ್ಟು ನೀರನ್ನು ಸೇರಿಸಿಕೊಳ್ಳುವ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಂತ ಆದರೆ 1 ಕಪ್ ನೀರನ್ನು ಜಾಸ್ತಿ ಸೇರಿಸಬಹುದು. ಹಾಗೂ ಇದನ್ನು ಕುದಿಸಿಕೊಳ್ಬೇಕು. ಕುದಿಸಿಕೊಳ್ಳುವಾಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಎಲೆಯನ್ನು ಸೇರಿಸಿಕೊಳ್ಳುವ. ಗ್ರೇವಿ ಬೇಯುವಾಗ ಈ ರೀತಿ ಕೊತ್ತಂಬರಿ ಸೊಪ್ಪು ಸೇರಿಸುವುದರಿಂದ ಗ್ರೇವಿದು ಫ್ಲೇವರ್ ಇದೆಯಲ್ಲ ಮತ್ತಷ್ಟು ಚೆನ್ನಾಗಿ ಬರ್ತದೆ. ಈಗ ಇದನ್ನು ಮುಚ್ಚಿ ಮೀಡಿಯಂ ಉರಿಯಲ್ಲಿ ಕುದಿಸಿಕೊಳ್ಬೇಕು. ಈಗ ಒಂದು 2 ನಿಮಿಷದ ನಂತರ ಕ್ಯಾಪನ್ನಿಲ್ಲಿ ಓಪನ್ ಮಾಡಿದ್ದೇನೆ. ಗ್ರೇವಿಗೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದರಲ್ಲಿ ನಾವು ಆಗಲೇ ಹುರಿದಿಟ್ಟ ಹಿಡಿ ಮೊಟ್ಟೆಯನ್ನು ಸೇರಿಸಿಕೊಳ್ಳುವ. ಮೊಟ್ಟೆಯನ್ನು ಈ ರೀತಿ ಒಂದೊಂದಾಗಿ ಈ ಗ್ರೇವಿಯಲ್ಲಿ ಸೇರಿಸಿಕೊಳ್ಬೇಕು. ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳುವ. ಹಾಗೂ ಉಳಿದ ಕೊತ್ತಂಬರಿ ಸೊಪ್ಪಿನ ಎಲೆಯನ್ನು ಮೇಲಿಂದ ಉದುರಿಸಿಕೊಂಡು ಒಂದು ಅರ್ಧ ಲಿಂಬೆ ರಸವನ್ನು ಸಹ ಸೇರಿಸಿಕೊಳ್ಬೇಕು. ಈಗ ಇದರಲ್ಲಿ 1 ದೊಡ್ಡ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿಕೊಳ್ಳುವ. ಹಾಗೂ ಪುನಃ ಇದನ್ನು 1-2 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು.
ಇಷ್ಟೇ ಮಾಡಲಿಕ್ಕಿರುವುದು. ಟೇಸ್ಟಿಯಾದ ಎಗ್ ಗ್ರೇವಿ ಇಲ್ಲಿ ರೆಡಿಯಾಗಿದೆ. ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಯ ಈ ರೆಸಿಪಿ ಇದೆಯಲ್ಲ, ಹೆಚ್ಚಾಗಿ ಚಿಕ್ಕ ಚಿಕ್ಕ ಫಂಕ್ಷನ್ಗಳಲ್ಲಿ ಮಾಡ್ತಾರೆ. ಅನ್ನದ ಜೊತೆಗೆ ಒಂದು ಮೊಟ್ಟೆ ಹಾಗೂ ಸ್ವಲ್ಪ ಗ್ರೇವಿ ಇದ್ದರೆ ಸಾಕು, ಕಲಸಿ ತಿನ್ನಲು ಸೂಪರ್ ಆಗ್ತದೆ. ಇದನ್ನು ನೀವು ಪರೋಟ, ಚಪಾತಿ ಜೊತೆ ಕೂಡ ಸವಿಬಹುದು. ಮಧ್ಯಾಹ್ನದ ಊಟಕ್ಕೆ ಬಿಸಿ ಅನ್ನದ ಜೊತೆಗೆ ಚಟ್ನಿ, ಪಲ್ಯ ಹಾಗೂ ಈ ಮೊಟ್ಟೆ ಗ್ರೇವಿ ಇದ್ದರೆ ಮಧ್ಯಾಹ್ನದ ಒಂದು ಬೆಸ್ಟ್ ಲಂಚ್ ಕೊಂಬೋ ಅಂತ ಹೇಳ್ಬೋದು. ಬ್ಯಾಚುಲರ್ಸ್, ಬಿಗಿನರ್ಸ್ ಕೂಡ ಇದನ್ನು ಸುಲಭದಲ್ಲಿ ಮಾಡ್ಬೋದು. ಸೊ ಇವತ್ತಿನ ಈ ಫಂಕ್ಷನ್ ಸ್ಟೈಲ್ ಮೊಟ್ಟೆ ಮಸಾಲ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.